ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನಿತಿ. ಕೃಷ್ಣನು ರಥವನ್ನು ತಂದು ನಿಲ್ಲಿಸಿದ್ದು ಎಲ್ಲಿ ಗೊತ್ತಾ? ಸರಿಯಾಗಿ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಮುಂದೆ. ಅಲ್ಲಿ ರಥವನ್ನು ನಿಲ್ಲಿಸಿದ ಶ್ರೀಕೃಷ್ಣ, ಪಾರ್ಥ, ಇಲ್ಲಿ ನೆರೆದಿರುವ ಈ ಕುರುವಂಶದವರನ್ನು ನೋಡು ಅಂತ ಹೇಳ್ತಾನೆ. ಕೃಷ್ಣನಿಗೆ ಅರ್ಜುನನ ಮನಸ್ಸಿನಲ್ಲಿ ಏನಿದೆ ಅಂತ ಮೊದಲೇ ತಿಳಿದಿತ್ತು. ಅವನು ರಥವನ್ನು ದುರ್ಯೋಧನನ ಎದುರು ನಿಲ್ಲಿಸಬಹುದಿತ್ತು, ಇನ್ಯಾರದೋ ಮುಂದೆ ನಿಲ್ಲಿಸಬಹುದಿತ್ತು. ಆದರೆ ಕೃಷ್ಣ ನಿಲ್ಲಿಸಿದ್ದು ಭೀಷ್ಮ ದ್ರೋಣರ ಮುಂದೆ. ಯಾಕಂದ್ರೆ ಅರ್ಜುನನಿಗೆ ಅವರ ಮೇಲೆ ಅತಿಯಾದ ಗೌರವ ಮತ್ತು ಪ್ರೀತಿ ಇತ್ತು. ಕೃಷ್ಣ ಇಲ್ಲಿ ನಿನ್ನ ಶತ್ರುಗಳನ್ನು ನೋಡು ಅಂತ ಹೇಳಲಿಲ್ಲ, ಬದಲಾಗಿ ನಿನ್ನ ಕುರುವಂಶದವರನ್ನು ನೋಡು ಅಂತಾನೆ. ಅರ್ಜುನನ ಒಳಗಿದ್ದ ಮೋಹವನ್ನ ಹೊರತರಲು ಕೃಷ್ಣನೇ ಹಾಕಿದ ಒಂದು ಸೈಕಾಲಜಿಕಲ್ ಸ್ಕೆಚ್ ಇದು. ಇವರೆಲ್ಲ ನಿನ್ನವರು ಅಲ್ವಾ ಅಂತ ಕೃಷ್ಣ ಪರೋಕ್ಷವಾಗಿ ಕೇಳ್ತಿದ್ದಾನೆ. ನಾವು ಕೂಡ ಜೀವನದಲ್ಲಿ ಎಷ್ಟೋ ಬಾರಿ ಕಷ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಾಗ ಸತ್ಯವನ್ನು ಕಣ್ಣೆತ್ತಿ ನೋಡಲು ಹೆದರುತ್ತೇವೆ. ನಾವು ಆ ವಿಷಯದಿಂದ ಓಡಿ ಹೋಗಲು ಪ್ರಯತ್ನಿಸುತ್ತೇವೆ. ಯಾವುದಾದರೂ ಸ್ನೇಹ, ಪ್ರೀತಿ ಅಥವಾ ಬಾಂಧವ್ಯ ನಮಗೆ ಕೆಟ್ಟದು ಮಾಡುತ್ತಿದೆ ಎಂದು ತಿಳಿದಿದ್ದರೂ ಅವರ ಮೇಲಿರುವ ಅಟ್ಯಾಚ್ಮೆಂಟ್ ಅಂದರೆ ಮೋಹದಿಂದ ನಾವು ಆ ಸತ್ಯವನ್ನು ಒಪ್ಪಿಕೊಳ್ಳಲು ತಯಾರಿರೋದಿಲ್ಲ. ಅದು ನಮ್ಮ ಪ್ರೀತಿಪಾತ್ರರು, ಬಂಧು ಮಿತ್ರರು ಯಾರೇ ಆಗಿದ್ದರೂ ನಾನು, ನನ್ನದು, ನಮ್ಮವರು ಎಂಬ ಅಟ್ಯಾಚ್ಮೆಂಟ್ ಅಥವಾ ಮೋಹ ನಮ್ಮನ್ನ ಕುರುಡಾಗಿಸಿ ಸತ್ಯದ ದರ್ಶನದಿಂದ ದೂರ ಮಾಡಿಬಿಡತ್ತೆ. ಹಾಗಾಗಿಯೇ ಕೃಷ್ಣ ಇಲ್ಲಿ ನಮಗೆ ಹೇಳ್ತಿರೋದು, ಕಣ್ಣು ಮುಚ್ಚಿಕೊಳ್ಳಬೇಡಿ, ಮೊದಲು ಸತ್ಯವನ್ನು ನೋಡಿ ಅಂತ. ಕೃಷ್ಣ ಈ ಶ್ಲೋಕದಲ್ಲಿ ಅರ್ಜುನನನ್ನು ಪಾರ್ಥ ಎಂದು ಕರೆಯುತ್ತಾನೆ. ಪಾರ್ಥ ಅಂದರೆ ಕುಂತಿಯ ಮಗ. ಅವನಿಗೆ ಅವನ ಜನ್ಮ, ಅವನ ವಂಶ ಮತ್ತು ಅವನ ಕರ್ತವ್ಯವನ್ನು ನೆನಪಿಸಲು ಈ ಹೆಸರನ್ನ ಬಳಸಲಾಗಿದೆ. ನಾವು ಯಾವುದನ್ನಾದರೂ ಸಾಧಿಸಬೇಕಾದರೆ ಮೊದಲು ನಮಗೆ ಯಾವುದರ ಮೇಲೆ ಅತಿಯಾದ ಅಟ್ಯಾಚ್ಮೆಂಟ್ ಅಥವಾ ಮೋಹ ಇದೆಯೋ ಅದನ್ನು ಎದುರಿಸಬೇಕು. ಅರ್ಜುನನಿಗೆ ಭೀಷ್ಮದ್ರೋಣರು ಶತ್ರುಗಳಲ್ಲ, ಅವರು ತಾತ ಮತ್ತು ಗುರುಗಳು. ಆದರೆ ಧರ್ಮದ ದೃಷ್ಟಿಯಿಂದ ಅವರು ತಪ್ಪು ದಾರಿಯಲ್ಲಿದ್ದಾರೆ. ನಮ್ಮ ಹತ್ತಿರದ ಜನ ಏನೋ ತಪ್ಪು ಮಾಡಿದ್ದಾಗ ನಾವು ಧರ್ಮದ ಪರ ನಿಲ್ತೀವಾ ಅಥವಾ ನಮ್ಮವರು ಎಂಬ ಕಾರಣಕ್ಕೆ ಮೋಹಕ್ಕೊಳಗಾಗಿ ಆ ತಪ್ಪುಗಳನ್ನು ಮರೆಮಾಚಿ ಸತ್ಯದಿಂದ ದೂರ ನಿಲ್ತೀವಾ? ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.